ತಾಲೂಕು 11ನೇ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರನ್ನ ಸರ್ವ ಅಧ್ಯಕ್ಷರನ್ನಾಗಿ ಆಯ್ಕೆ. ಇಂಡಿಪೆಂಡೆಂಟ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ. ಬರುವ ಮಾರ್ಚ್ ತಿಂಗಳು 25ನೇ ತಾರೀಕರಂದು ಕುಲಪುರೋಹಿತ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ನಡೆಯಲಿರುವ 11ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವ ಅಧ್ಯಕ್ಷರನ್ನಾಗಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರ ಅವರನ್ನ ಆಯ್ಕೆ ಮಾಡಲಾಗಿದೆ. ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಜನಪ್ರಿಯ ವೈದ್ಯರಾದ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರಿಗೆ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತದ ವತಿಯಿಂದ ಸನ್ಮಾನ ಮಾಡಿ ಆಮಂತ್ರಿಸಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರು ಮಾತನಾಡಿ, ನಾನು ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡಾಗಿನಿಂದಲೂ ರೋಗಿಗಳಿಗೆ ಅವರ ಹೆಸರುಗಳನ್ನು ಹಾಗೂ ಔಷಧಿಗಳನ್ನು ಕನ್ನಡದಲ್ಲಿಯೇ ಬರೆದುಕೊಡುತ್ತೇನೆ. ನಾನು ನನ್ನ ಸೇವೆಯಲ್ಲಿ ಕನ್ನಡದಲ್ಲೇ ಬರೆಯುವುದನ್ನು ರೂಢಿಯನ್ನ ಮಾಡಿಕೊಂಡಿದ್ದೇನೆ. ಇದಲ್ಲದೆ ಸಣ್ಣ ಮಕ್ಕಳು ಕೂಡ ಹಿರಿಯರಿಗೆ ತಿಳಿಸುವಂತಹ ರೀತಿಯಲ್ಲಿ ವೈದ್ಯಕೀಯ ಭಾಷೆಯನ್ನ ಕನ್ನಡದಲ್ಲಿ ಬರೆದು ಚೀಟಿಯನ್ನ ನೀಡುತ್ತೇನೆ. ಕುವೆಂಪು ಮತ್ತು ಜನಪ್ರಿಯ ಕನ್ನಡ ಪರ ಚಿತ್ರಗೀತೆಗಳನ್ನ, ನಿಜಗುಣ ಶಿವಯೋಗಿಗಳ ತತ್ವಪದಗಳನ್ನು ಹಾಡುವ ಅಭ್ಯಾಸವನ್ನ ಹೊಂದಿದ್ದೇನೆ ಎಂದು ನೆನಪಿಸಿಕೊಂಡು ಹಾಡಿದರು. ಕನ್ನಡ ಸೇವೆಗೆ ಸದಾ ನಾನು ಕಂಕಣಬದ್ಧನಾಗಿರುತ್ತೇನೆ ಎಂದು ಅವರು ಅಭಿಪ್ರಾಯಪಟ್ಟರು. ಅವರ ವ್ಯಕ್ತಿತ್ವ ಮತ್ತು ಸಾಧನೆಯ ಕುರಿತು ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರಿಗೆ ಆಮಂತ್ರಣವನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಲಿಂಗರಾಜ್ ಅಂಗಡಿರವರು ನೀಡಿ ಮಾತನಾಡಿದರು. ಪ್ರೊಫೆಸರ್ KS ಕೋಜಲ್ಗಿ, ಶಾಂತವೀರ್ ಬೆಟಗೇರಿ, ಗುರು ಪೋಳ್, ನಾರಾಯಣ್ ಭಜಂತ್ರಿ, ಪ್ರಮೀಳಾ ಜಕ್ಕನ್ನವರ್, ವಿಜಯಲಕ್ಷ್ಮಿ ಕಲ್ಯಾಣ್ ಶೆಟ್ಟರ್, HS ಪ್ರತಾಪ್, ಸುನಂದಾ ದಂಡೀನ್, ಬಸವಣ್ಣಪ್ಪ ಗದ್ದಿಕೇರಿ, PS ಲಂಗಮ್ನವರ್, HS ಬಡಗೇರ್, ಅಕ್ಬರ್ ಅಲಿ ಸೋಲಾಪುರ್, ಅಶೋಕ್ ಶೆಟ್ಟರ್, ರಾಜೇಶ್ವರಿ ಹತ್ತಿಕಾಳ್ ಇನ್ನಿತರರು ಉಪಸ್ಥಿತರಿದ್ದರು. ಕಸಾಪ ತಾಲೂಕಿನ ಅಧ್ಯಕ್ಷರಾದ ಮಹಾಂತೇಶ್ ನರೇಗಲ್ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮಾರ್ತಾಂಡಪ್ಪ ಕತ್ತಿರವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಮೇಘಾ ಹುಕ್ಕಿರಿರವರು ವಂದಾರ್ಪಣೆ ಮಾಡಿದರು. ಡಾಕ್ಟರ್ ನಿತಿನ್ ಚಂದ್ರ ಹತ್ತಿಕಾಡ್ರವರ ಕುರಿತು ಅವರ ಗೆಳೆಯ ಬಳಗದವರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ನಂತರ ರಾಜ್ಯ ಸರ್ಕಾರದಿಂದ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನ ಪಡೆಯಲಿರುವ ಸಾಮಾಜಿಕ ಹೋರಾಟಗಾರತಿ ಹೇಮಾ ಪಟ್ಟಣ್ ಶೆಟ್ಟಿರವರ ಮನೆಗೆ ಹೋಗಿ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರೊಫೆಸರ್ RG ಗುಂಜಾಳ್ರವರಿಗೆ ರಾಷ್ಟ್ರೀಯ ಬಸವೇಶ್ವರ ಪ್ರಶಸ್ತಿ ಸರ್ಕಾರ ನೀಡಿದ್ದಕ್ಕಾಗಿ ಅವರನ್ನ ಕಸಾಪ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಸೃಷ್ಟಿಕರ್ತ ಪರಮಾತ್ಮನಲ್ಲಿ ನನ್ನ ಹೃದಯಾಂತರಾಳದ ನಮನಗಳನ್ನು ಸಲ್ಲಿಸುತ್ತಾ, ಇವತ್ತಿನ ಈ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಕನ್ನಡ ಸಾಹಿತ್ಯ ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಲಿಂಗರಾಜ್ ಅಂಗಡಿ ಅವರೇ, ಹಾಗೆ ತಾಲೂಕಾ ಪರಿಷತ್ತಿನ ಅಧ್ಯಕ್ಷರಾಗಿರುವಂತಹ ಮಹಾಂತೇಶ್ ನರೇಗಲ್ ಅವರೇ, ಇಲ್ಲಿ ನಡೆದಿರುವಂತಹ ನನ್ನೆಲ್ಲ ಬಂಧುಗಳೇ, ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಗಣೇಶ್ ಕದಮ್ ಅವರೇ, ಇನ್ನುಳಿದ ಜಿಲ್ಲಾ ಮತ್ತು ತಾಲೂಕು ಮಟ್ಟದ ಎಲ್ಲ ಪದಾಧಿಕಾರಿಗಳೇ, ಗಾಂಧಿನಗರದ ನಿವಾಸಿಗಳೇ, ಅದಕ್ಕಿಂತಲೂ ಮುಖ್ಯವಾಗಿ ಕನ್ನಡಾಭಿಮಾನಿಗಳೇ, ಸಹೋದರ ಸಹೋದರಿಯರೇ, ಮಾಧ್ಯಮದವರೇ, ನನ್ನೆಲ್ಲ ಮಿತ್ರರೇ, ಇವತ್ತು ಇಲ್ಲಿ 11ನೇ ಧಾರವಾಡ ತಾಲೂಕು ಸಾಹಿತ್ಯ ಸಮ್ಮೇಳನಕ್ಕೆ ನನ್ನನ್ನು ಸರ್ವಾಧ್ಯಕ್ಷರನ್ನಾಗಿ ಆರಿಸಿದಂತಹ ತಾವೆಲ್ಲರೂ ಇಲ್ಲಿ ಸನ್ಮಾನ ಮಾಡಬೇಕು ಅಂಥೇಳಿ ನೀವು ನೆರೆದಿದ್ದರೂ ಕೂಡ ನನಗನ್ನಿಸಿದ್ದು ಇದು ನನಗೆ ಸನ್ಮಾನ ಅಲ್ಲ, ತಾಯಿ ಕನ್ನಡಾಂಬೆಗೆ ಇದು ಸನ್ಮಾನ ಅಂಥೇಳಿ ನಾನು ಅನ್ಕೊಳ್ತಾ ಇದ್ದೇನೆ. ಯಾಕೆಂದರೆ ಯಾವಾಗ ತಾಯಿ ಖುಷಿ ಆಗ್ತಾಳೋ ಆವಾಗ ಮಗ ನೋ ಡೌಟ್ ಹಿ ವಿಲ್ ಬಿ ಇನ್ ವೆರಿ ಗುಡ್. ಇದನ್ನು ನಾವು ಒಪ್ತೇನೆ. ನಮ್ಮ ಕನ್ನಡದ ಮೇರು ವ್ಯಕ್ತಿತ್ವದ ಕವಿಗಳು, ಜ್ಞಾನಪೀಠ ಪುರಸ್ಕೃತರು ಆದಂತಹ ಕುವೆಂಪುರವರು ನಾನು ಕನ್ನಡ ಶಾಲೆಯಲ್ಲಿ ಇದ್ದಾಗನಿಂದನೇ ಅದೇನೋ ಅವರ ಬಗ್ಗೆ ಒಲವು, ಕನ್ನಡದ ಬಗ್ಗೆ ಒಲವು. ನಾನು 7ನೇ ತಕ್ಕ ಕಲಿಬೇಕಾದ್ರೆ ನಮಗೆ ಕನ್ನಡ ಶಾಲೆಯಲ್ಲಿ ದೊಡ್ಡಮನಿ ಸರ್ ಅಂತಿದ್ರು ಕನ್ನಡ ಕಲಿಸ್ಲಿಕ್ಕೆ. ಅವರು ಹತ್ತಿಕಾಳಲ್ಲಿ ಸಂಧ್ಯಾ ಕುಂಡ್ರ ಬೇಡ, ನಿನಗೆ ಸಂಧಿ ಕಲಿಸ್ತೇನೆ ಬಾ ಅಂತಿದ್ರು.
ಯಾವ ಸಂಧಿ, ಗುಣಸಂಧಿ, ಸ್ವರಲೋಪ ಸಂಧಿ ಅವನ್ನೆಲ್ಲ ಹೇಳ್ಕೊಡ್ತಿದ್ರು. ಅಂತಹ ಕುವೆಂಪುರವರು ಈ ಭಾರತಾಂಬೆಯನ್ನ, ಕನ್ನಡ ತಾಯಿ ಭುವನೇಶ್ವರಿಯನ್ನ ಯಾವ ರೀತಿ ಕೊಂಡಾಡಿದರು ಅಂಥೇಳಿ ನಿಮಗೆಲ್ಲರಿಗೂ ತಿಳಿದಂಥ ವಿಷಯ. ಅವರ ಒಂದು ಹಾಡು ನನಗೆ ಭಾಳ ನೆನಪಾಗ್ತಾ ಇದೆ. ಯಾಕಂದರೆ ನನಗೆ ಚಿಕ್ಕಂದಿನಿಂದಲೂ ಸಂಗೀತ, ಆಧ್ಯಾತ್ಮ ನಮ್ಮ ತಂದೆ ತಾಯಿ ಹಾಕಿಕೊಟ್ಟಂತಹ ಮಾರ್ಗನೇ ಅದು. ಅದೇ ರೀತಿ ನನ್ನ ಸಹೋದರರು ಎಲ್ಲರೂ ನನ್ನನ್ನು ಎಷ್ಟು ಬೆಳೆಸಿದ್ರು ನಮ್ಮ ಹತ್ತಿಕಾಳ ಫ್ಯಾಮಿಲಿ ಒಳಗೆ ಅಂತಂದ್ರೆ ನನ್ನಷ್ಟು ಧನ್ಯ ಯಾರ ಅದಾರ ಇಲ್ಲಪ್ಪ ಅಂತ ಅನಿಸ್ತೈತಿ. ಕುವೆಂಪುರವರು ಹೇಳಿದ ಹಾಗೆ ಆ ಹಾಡು, ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ, ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ, ಹೃದಯ ವೀಣೆಯ ಮೀಟಿ ಮಧುರ ಗೀತೆಯ ನೀಡೆ, ಬಾತಾಯಿ ಭಾರತೀಯೇ ಭಾವಭಾಗೀರಥಿಯೇ. ಅವರು ಇವು ಅನೇಕ ನಾವು ಚಲನಚಿತ್ರಗಳಲ್ಲಿ ಅನೇಕ ಸಂಗೀತಗಾರರು ಇಂತಹ ಅನೇಕ ಹಾಡುಗಳನ್ನು ನಾವು ಕಲಿತಾ ಇದ್ದೇವೆ, ಕೇಳ್ತಾ ಇದ್ದೇವೆ. ಬಾ ತಾಯಿ ಭಾರತೀಯೇ, ಮೊಟ್ಟ ಮೊದಲು ಭಾರತಿ ಆ ತಾಯಿಗೆ ಅವರು ನಮಿಸಿ, ಕನ್ನಡಾಂಬೆಗೆ ನಮಿಸಿ ಆ ಹಾಡು ಕುವೆಂಪುರವರು ಬರೆದಿದ್ದು. ಮುಂದದು ಸ್ಟಾಂಜಾದಲ್ಲಂತೂ ಎಷ್ಟು ಚೆನ್ನಾಗಿದೆ ಹಾಡು, ನೀವೆಲ್ಲ ಕೇಳಿದಿರಿ ಬಹುಶಃ. ಕಾವೇರಿ ಕಾದಿಹಳು ಕಾಲ್ ತೊಳೆಯಲು, ಗೋದಾವರಿ ದೇವಿ, ಹೀಗೆಲ್ಲ ಭಾಳ ಚಂದದ್ದು ನದಿಗಳನ್ನು ಉಲ್ಲೇಖಿಸಿ ಅವ್ರು ಹಾಡಿದಂಥ ಹಾಡು. ಈ ಕನ್ನಡ ಮೊನ್ನೆ ಜಿಲ್ಲಾ ಸಾಹಿತ್ಯ ಸಮ್ಮೇಳನದೊಳಗೆ ನಾ 8:30 ಅಲ್ಲಿದ್ದೆ ಧ್ವಜಾರೋಹಣ ಸಮಯದಲ್ಲಿ. ಅವತ್ತು ನಮ್ಮ DC ಅವರಾದಂತಹ ದಿವ್ಯಾ ಪ್ರಭು ಅವರು ಹೇಳಿದ ಒಂದು ಮಾತು ನನಗೆ ಭಾಳ ಖುಷಿ ಕೊಡ್ತು. ಅವ್ರು ಏನಂತ ಹೇಳಿದರು, ನಾವು ಕನ್ನಡಿಗರಾಗಿ ಕನ್ನಡವನ್ನು ಕಲಿಯೋಣ, ಅನ್ಯ ಭಾಷೆಗಳನ್ನೂ ಕಲಿಯೋಣ. ಆ ಅನ್ಯ ಭಾಷೆಗಳು ಮತ್ತು ಕನ್ನಡ ಹೇಗಪ್ಪ ಅನ್ನೋದು ಒಂದು ಉದಾಹರಣೆ ಕೊಟ್ಟು ಹೇಳಿದರು. ಈಗ ಒಂದು ಮಳೆಯೊಳಗೆ ನಾವು ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಪ್ರೊಟೆಕ್ಷನ್ಗೆ, ನಮ್ಮ ರಕ್ಷಣೆಗೆ ನಾವು ಕೊಡಿ ಹಿಡಿಬಹುದು, ಅಥವಾ ಮೈ ಮೇಲೆ ಇನ್ನೊಂದು ಏನೋ ಒಂದು ಅರಿಬೇನ ಹಾಕೋಬಹುದು. ಅವು ನಮ್ಮ ರಕ್ಷಣೆಗೆ ಬರ್ತಾವೆ. ಅವು ಅನ್ಯ ಭಾಷೆಗಳಿದ್ದಂಗೆ. ಆ ಕೊಡಿ ಆಗಲಿ, ಮೇಲೆ ಹಾಕ್ಕೊಂಡಂಥ ಒಂದು ಬಟ್ಟೆ ಅರಿಬೆ ಆಗಲಿ, ಅನ್ಯ ಭಾಷೆಗಳಿಂದ ಅವು ಬೇಕು, ಅವನ್ನೂ ಕಲಿಯೋಣ. ಆದ್ರೆ ನಮ್ಮ ತಾಯಿ, ನಮ್ಮ ಕನ್ನಡಾಂಬೆ, ನಮ್ಮ ದೇವಿ ಕೊಟ್ಟಂತಹ ಈ ಚರ್ಮ ಅಂತ ಏನಿದೆಯಲ್ಲ, ಇದು ಕನ್ನಡ ಅಂತ ಅವತ್ತು ಉಲ್ಲೇಖಿಸಿ ಹೇಳಿದ್ದು ನನಗೆ ಭಾಳ ಹಿಡಿಸ್ತು ಮಾತು. ಯಾಕಂದ್ರೆ ಇದರಷ್ಟು ಪ್ರೊಟೆಕ್ಷನ್ ನಮ್ಗೆ ಮತ್ಯಾವುದು ಕೊಡಂಗಿಲ್ಲ. ಅನೇಕ ರೋಗಗಳ ವಿರುದ್ಧ, ಅನೇಕ ಕ್ಲೈಮೇಟ್ಗಳ ವಿರುದ್ಧ ಇದು ನಮ್ಮನ್ನು ಕಾಪಾಡ್ತದೆ. ಹಾಗೆ ಕನ್ನಡ ನಮ್ಮನ್ನು ಕಾಪಾಡಬಲ್ದು ಅನ್ನುವಂಥದ್ದನ್ನು ನಾನು ಮನಗಂಡಿದ್ದೇನೆ. ನಮಗೆ ಬೇರೆ ಭಾಷೆಗಳಿದ್ರೂ ಕೂಡ ಒಡನಾಡಿಯಾಗಿ ನಮ್ಗೆ ದಿವಸಾನು ನಮ್ಮ ವ್ಯವಹಾರಗಳಲ್ಲಿ ನಮಗೆ ಕನ್ನಡ ಭಾಷೆ ಬೇಕು. ನಮ್ಗೆ ತಾಯಿ ಎಷ್ಟು ಬೇಕಾದವಳೋ ಅಷ್ಟೇ ಬೇಕಾದದ್ದು ತಾಯಿ ನುಡಿ. ತಾಯಿ ಕಲಿಸಿದಂತಹ ಭಾಷೆ, ಮಾತೃಭಾಷೆ ಅಂದರೆ ಅದು ಬೇಕೇ ಬೇಕು. ನಾನು 1980ರಲ್ಲಿ ಗಾಂಧಿ ಚೌಕದಲ್ಲಿ ನನ್ನ ದವಾಖಾನೆಯನ್ನು ಪ್ರಾರಂಭ ಮಾಡಿದಾಗ ನಾನು ಆಗ 1 ವರ್ಷ ಡಾಕ್ಟರ್ RB ಪಾಟೀಲ್ರ ಜೋಡಿ ಆಪರೇಷನ್ ಥಿಯೇಟರ್ಗೆ, ವಾರ್ಡ್ಸ್ಗೆ ಎಲ್ಲ ವರ್ಕ್ ಮಾಡಿದ್ದೆ. 1980ರಲ್ಲಿ ಗಾಂಧಿ ಚೌಕ್ನಲ್ಲಿ ಪ್ರಾರಂಭ ಮಾಡಿದಾಗ ನಾನು ರೋಗಿಗಳಿಗೆ ಚೀಟಿ ಬರೆದು ಕೊಡುವಾಗ, ಪ್ರಿಸ್ಕ್ರಿಪ್ಷನ್ ಚೀಟ್ ಅಂತೀವಲ್ಲ, ಗುಳಿಗೆ ಬರೆದು ಕೊಡುವಾಗ ನಾನು ಬಹುಶಃ ಕನ್ನಡ ಉಪಯೋಗ ಮಾಡಿದವರಲ್ಲಿ ಮೊಟ್ಟ ಮೊದಲಿಗ ಅಂತ ನನಗನ್ನಿಸ್ತದೆ. ಯಾಕಂತ ಹೇಳ್ತೀನಿ, ಅವಾಗ ಯಾರ ನನ್ನಲ್ಲಿ ಬಂದವರಿದ್ರೂ ಗೊತ್ತಿರ್ತೈತಿ ಏನು ಅಂದ್ರೆ, ಮೊದಲಿನ ಟ್ರೆಂಡ್ ಅಥವಾ ಮೊದಲಿನ ರೂಢಿ
ಹೆಂಗಿತ್ತು, ಒಂದು ಗುಳಿಗೆ ಹೆಸರು ಬರೆಯೋದು 1 TDS, 1 BD, 1 QID. ಆ TDS ಅಂದ್ರೆ ಪೇಷಂಟ್ಗೆ ಅಥವಾ ರೋಗಿಗೆ ಗೊತ್ತಾಗೋದಿಲ್ಲ. ನಾವು ಯಾರಿಗೆ ಕೊಡಾಕತ್ತೇವ ಚೀಟಿನ? ಔಷಧ ಅಂಗಡಿ ಅವಾಗಲ್ಲ, ರೋಗಿಗೆ ಈ ಗುಳಿಗೆ ನೀ ಅಲ್ಲಿ ತಗೋಪ ಅಂತ ಕೊಟ್ಟಿರ್ತೀವಿ. ಅದನ್ನ ಹೆಂಗೆ ತಗೋಬೇಕು ಅನ್ನೋದು 1 TID, 1 BID. ಇಟ್ಸ್ ಎ ಟೆಕ್ನಿಕಲ್ ವರ್ಡ್. BID ಅಂದ್ರೆ ಬೈ ಎ ಡೇ, ಅಂದ್ರೆ ದಿವಸಕ್ಕೆ 2. ಬಟ್ ಅದು ಹೆಂಗೆ ಗೊತ್ತಾಗಬೇಕು? ಅದಕ್ಕೆ ಕನ್ನಡ ಉಪಯೋಗ ಮಾಡಕ್ಕೆ ಚಲೋ ಮಾಡಿದೆ ನಾವು ಮೊಟ್ಟ ಮೊದಲಿಗ. ಇದನ್ನ ನಾ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಅವಾಗ ಆದಂಥ ಒಂದು ಸಂದರ್ಭ, ನಾ ಏನು ಮಾಡಿದ್ದೆ, ಪ್ಲೇನ್ ಪೇಪರ್ನಾಗ ಒಂದು ಸಿಕ್ಕ ಅಷ್ಟ ಇರ್ತಿತ್ತು, ಬರೆದು ಕೊಡ್ತಿದ್ದೆ ಎಲ್ಲರೂ. ನಾ ಅವಾಗನ ಅದ್ರೊಳಗೆ ಕಾಲಮ್ ಮಾಡಿಸಿದ್ದೆ. ಅಂದ್ರೆ ಕನ್ನಡ ಪ್ರಿಂಟ್ ಮಾಡಿಸಿ ರೋಗಿ ಹೆಸರನ್ನು ಕನ್ನಡದಾಗ ಬರೆಯೋದು. ಬಸಪ್ಪ ಅಂತಿತ್ತ, BA, SSA, PPA ಬರೆಯಂಗಿಲ್ಲ. ಬಸಪ್ಪ. ಯಾರು ಏನಾರ ಅನ್ಕೊಂತಾರ ಪ್ರಶ್ನೆ ಇಲ್ಲ. ನಾನು ನನ್ನ ದವಾಖಾನೆಯೊಳಗೆ ಒಂದು ಕಪಾಟಿಗೆ ಒಂದು ಇದನ್ನ ಅಂಟಿಸಿದ್ದೆ, ಅದರ್ಸ್ ಆರ್ ಅದರ್ಸ್, ಐ ಆಮ್ ಐ ಅನ್ನೋದಿತ್ತು. ಅದು ಎಲ್ಲೋ ಪ್ಯಾಟ ಸಿಕ್ಕಿತ್ತು, ತಂದು ಹಚ್ಚಿದ್ದೆ. ಅದಕ್ಕೆ ಯಾರು ಏನಾರ ಅನ್ಕೊಳ್ಳಿ, ಏನಿತ್ತು ತಪ್ಪೇನಿತ್ತು ಅಂಥೇಳಿ ಕನ್ನಡ ಪ್ರಿಂಟ್ ಮಾಡಿಸಿದ್ದೆ. ನಾ ಕನ್ನಡ ಹೆಸರು ಬರೀತಿದ್ದೆ, ಪೇಷಂಟ್ ಹೆಸರು. ಏನಂತ ಪ್ರಿಂಟ್ ಮಾಡಿಸಿದ್ದೆ? ಕಾಲಮ್ ಮಾಡಿಸಿ. ಆ ಕಾಲಮ್ ಮಾಡಿಸೋಕ್ಕಿಂತ ಮೊದಲು ಕನ್ನಡದಾಗ ಕೈಯಲ್ಲಿ ಬರೀತಿದ್ದೆ, ಪೆನ್ಲೆ ಬರೀತಿದ್ದೆ. ಅದ್ರ ಬಗ್ಗೆ ನನಗೆ ಕೆಲವರು ನಗಿಚಾಟಿಗೆ ಮಾಡ್ತಿದ್ರು. ಹೆಂಗಾಗಿತ್ತದಂದ್ರೆ, ಒಬ್ಬರಿಗೆ ನಾವು ಒಂದು ಗುಳಿಗೆ ಬರೆದು ಕೊಟ್ಟಿದ್ದೆ. ಔಷಧ ಅಂಗಡಿಯವರು ಇಂದು ಹಿರೇಮಠ್, ಗೀತಾ ಮೆಡಿಕಲ್ ಅವರು ನನ್ನ ಫ್ರೆಂಡು. ಅವರು ಅಂತಂದು ಮುಂಗ ಮಗ ಸಂಗ ರಾಗ ಅಂತಿದ್ರು. ಏನಪ್ಪ ಇದು? ಮುಂಗ ಮಗ ಸಂಗ ರಾಗ ಏನು ಹಿಂದೂ ಇದು ಅಂತಂದೆ ನಾನು. ನೀ ಬರ್ದಿಯಲ್ಲ ಮತ್ತೆ ಕನ್ನಡ ಬರೆಯಕ್ಕೆ ಚಲೋ ಮಾಡಿ ಅಂದ್ರು. ಎಲ್ಲೈತೆ ಅಂದೆ. ನಾನೇನು ಮಾಡಿದ್ದೆ, ಒಂದು ಗುಳಿಗೆ ತೆಳಗೆ ಮುಮ್ಮ ಒಂದು ಕನ್ನಡ ಒಂದು, ಅದಕ್ಕೆ ಅವ್ನು ಕೊಂಬು ಕೊಟ್ಟಿದ್ದ ಮುಂಗ. ಮಧ್ಯಾಹ್ನ ಒಂದು ಒಂದು, ಅದಕ್ಕೆ ಮಗ. ಸಂಜೆ ಒಂದು ಸಂಗ, ರಾತ್ರಿ ಒಂದು ರಾಗ. ಮುಂಗ ಮಗ ಸಂಗ ರಾಗ. ಅವ್ನು ಕೊಂಬು ಕೊಟ್ಟಿದ್ದಷ್ಟ ಕನ್ನಡ ಅಂಕಿ ಒಂದಕ್ಕೆ. ಅದಕ್ಕೆ ಹಂಗಾಗಿತ್ತು. ಅವತ್ತೆಲ್ಲರೂ ಇಷ್ಟು ಖುಷಿ ಆಗಿದ್ವಿ, ನಕ್ಕಿದ್ವಿ ಅಂತಂದ್ರೆ ಅದು ಇನ್ನೂ ನೆನಪೈತೆ ನನಗೆ. ನಾ ಇದನ್ನ ಹೇಳೋ ಉದ್ದೇಶ ಅಂತಂದ್ರೆ, ಕನ್ನಡ ಯಾಕೆ ಉಪಯೋಗ ಮಾಡ್ಬಾರ್ದು? ಪೇಷಂಟಿಗೆ ಯಾಕೆ ತಿಳಿಯೋಂಗೆ ಆಗಬಾರ್ದು? ಮುಂಜಾನೆ ಒಂದು ಅಂದ್ರೆ ನಾವು ಮುಂಜಾನೆ ತೊಗೋಬೇಕಂತ ಗೊತ್ತಾಕತ್ತಲ್ಲ. 2ನೇತ್ತ 3ನೇತ್ತ ಓದು ಹುಡುಗನು ಓದಿ ಹೇಳ್ಬೋದಲ್ಲ ಮನ್ಯಾಗ. 1 TID ಅಂದ್ರೆ ಅವಾಗೇನು ಗೊತ್ತಾಗ್ತೈತಿ? ನಾವು ಹಿಂಗೆ ಬರೀಬಾರ್ದು ಅಂತ ಎಲ್ಲೈತಿ ಅಂತ ತಿಳ್ಕೊಂಡು ಅವಾಗಿನಿಂದ ನಾ ಬರೀಲಿಕ್ಕೆ ಪ್ರಯತ್ನ ಮಾಡಿದೆ. ಇವತ್ತಿನವರೆಗೂ ನನಗೆ ತಿಳಿದ ಮಟ್ಟಿಗೆ ಎಲ್ಲ ಗುರು ಹಿರಿಯರ ಅನುಗ್ರಹದಿಂದ, ಆಶೀರ್ವಾದದಿಂದ ನಾನು ಆಧ್ಯಾತ್ಮದಲ್ಲಿಯೂ ಸಾಹಿತ್ಯಿಕವಾಗಿ ನನ್ನ ವೈದ್ಯಕೀಯ ರಂಗದೊಳಗೆ ನಾನು ಬೆಳೀತಾ ಬಂದೆ. ಈಗ ಸಾಹಿತ್ಯ ಅಂದ್ಕೊಳ್ಳೆ ಮತ್ತೆ ನಮ್ಗೆ ಒಂದು ವಿಷಯ ನೆನಪಾಗ್ತದೆ. ನಾವು ಗಣೇಶ್ ಕದಮ್ ಅವರು, ನಾವು 1983ರಲ್ಲಿ ಇನ್ನೂ ಅನೇಕರು ಕೂಡಿ ನಮ್ಮ ಆಧ್ಯಾತ್ಮಿಕ ಗುರುಗಳು ಸಿದ್ಧವೀರ ಸ್ವಾಮಿಗಳು, ಅಲ್ಲಿ ಫೋಟೋ ಇದೆಯಲ್ಲ, ಅವರ ಹೆಸರಿನಿಂದ ಸಿದ್ಧವೀರ ಸತ್ಸಂಗ ಅನ್ನುವಂತಹ ಒಂದು ಫ್ರೆಂಡ್ ಸರ್ಕಲ್ ಅನ್ನು ಮಾಡಿಕೊಂಡು ಗಾಂಧಿ ಜಯಂತಿಯನ್ನು ವಿಶೇಷವಾಗಿ ಮಾಡಬೇಕು ಅನ್ನುವ ಒಂದು ಆಕಾಂಕ್ಷೆಯಿಂದ ಮಾಡಕತ್ತಿದ್ವಿ. ಆ ಮೊದಲನೇ ವರ್ಷ ನಮ್ಗೆ ಒಂದು ಏನು ಇಚ್ಛೆ ಇತ್ತಂದ್ರೆ, ಗಾಂಧೀಜಿಯವರ ವ್ಯಕ್ತಿತ್ವ ಮಕ್ಕಳಲ್ಲಿ, ಎಸ್ಪೆಷಲಿ ವಿ ಸೆಲೆಕ್ಟೆಡ್ 7th 7ನೇ ಕ್ಲಾಸಿನ ಮಕ್ಕಳು ಅದಕ್ಕೆ ಭಾಳ ಸೂಟೇಬಲ್ ಅನಿಸಿ ಅವರಿಗೆ ನಾವು ಪುಸ್ತಕಗಳನ್ನು ಹಂಚಬೇಕು. ಗಾಂಧೀಜಿಯವರ ವ್ಯಕ್ತಿತ್ವ ಇನ್ನಷ್ಟು ಅವ್ರು ತಿಳಿಲಿ ಅನ್ನೋ ಉದ್ದೇಶದಿಂದ ಅಂಥೇಳಿ ನಾವು ವಿಚಾರ ಮಾಡಿ, ಇನ್ನೊಂದು 15 ದಿವಸ ಇತ್ತು ಗಾಂಧಿ ಜಯಂತಿ 1983. ಹಾಗಾದ್ರೆ ಒಂದು 4000 ಹುಡುಗರು ಆಗಬಹುದು, ಎಲ್ಲ ಇಡೀ ಧಾರವಾಡದಾಗ 7ನೇತ್ತ ಹುಡುಗರು ಅಂದ್ರೆ 4000 ಆಗಬಹುದು ಅನ್ನುವಂತಹ ಒಂದು ಅಂದಾಜನ್ನು ನಾವು ತಕ್ಕೊಂಡು ಸಮಾಜ ಬುಕ್ಕುಡುಪಕ್ಕೆ ಹೋದೆ. ಗಾಣೇಕರ್ ಅವ್ರಿಗೆ ಕೇಳಿದೆ, ಗಾಂಧೀಜಿಯ ವ್ಯಕ್ತಿತ್ವದ ಬಗ್ಗೆ ನಾವು ಪುಸ್ತಕಗಳನ್ನು ಹಂಚಬೇಕಂತ ಮಾಡೀವಿ, ಒಂದು ಸುಮಾರು 4000, 3,500-4,000 ಬೇಕು, ಯಾವ ಸಿಗ್ತಾವ್ರಿ ಅಂತ. ಅವರು ಗಾಂಧೀಜಿಯ ಆತ್ಮಕಥೆ, ಆಟೋಬಯೋಗ್ರಫಿ ಇಂಗ್ಲೀಷ್ನಲ್ಲಿ ಇದ್ದಿದ್ದು ಬೇಕಾದ್ರೆ ನಾವು ಕೊಡ್ಬೋದ್ರಿ,
ನನಗೆ ಇಂಗ್ಲೀಷ್ ಕೊಡೋದು ಬೇಕಾಗಿದ್ದಿಲ್ಲ. ಕನ್ನಡವನ್ನು ನಾ ಪ್ರಚುರಪಡಿಸ್ಬೇಕಾಗಿತ್ತು. ಕನ್ನಡ ವಿದ್ಯಾರ್ಥಿಗಳು ಅದನ್ನು ಓದಬೇಕಾಗಿತ್ತು. ಕನ್ನಡ ಹೇಳ್ರಿ ಅಂತ ಹೇಳಿದ್ರು. ಅದಾವ್ರಿ, ಆದ್ರೆ ಅಷ್ಟಾಗೋದಿಲ್ಲ. ಇನ್ನೂ ಒಂದು ಥರದ್ದು 200, ಒಂದು ಥರದ್ದು 500, ಒಂದು ಥರದ್ದು 1000 ಕೊಡ್ಬೋದು ನಾವು. ಅವ್ರು ನನಗೇನು ಉಪದೇಶ ಸಜೆಸ್ಟ್ ಮಾಡಿದರು ಅಂದರೆ, ಮತ್ತು ನೀವು ಸಾಹಿತ್ಯದಾಗ ಇಷ್ಟ ಅದೀರಿ, ನೀವೇ ಬರೆದು ಬಿಡ್ರಲ್ಲ, ನಾನು ನಿಮಗೆ 10 ದಿವಸದಾಗ ಪ್ರಿಂಟ್ ಮಾಡಿ ಕೊಡ್ತೀನಿ ಅಂತ ಹೇಳಿದರು. ನಾನು ಹಲವಾರು ಗಾಂಧೀಜಿಯವರ, ನಮ್ಮ ತಂದೆಯವರು ಕೂಡಿಟ್ಟಂತಹ ಗ್ರಂಥಗಳ ಸಹಾಯದಿಂದ ಗಾಂಧಿ ಸ್ಮೃತಿ, ಬಾಪು ಚಿಂತನ ಪುಸ್ತಕಗಳನ್ನು ಮೊಟ್ಟ ಮೊದಲು ಬರೆದಿದ್ದು ಬಾಪು ಚಿಂತನ ಬರದೆ ತಯಾರು ಮಾಡಿದೆ. ಗಾಣೇಕರ್ ಅವ್ರು ಕೊಟ್ಟೆ. ಅವ್ರು 10 ದಿವಸದಲ್ಲಿ ಪ್ರಿಂಟ್ ಮಾಡಿ 4000 ಪ್ರತಿಗಳನ್ನು ನಾವು ಇಂತಹ ಪುಸ್ತಕಗಳನ್ನು ಎಲ್ಲ 7ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೆ ಹಂಚಿದ್ವಿ ನಾವು. ಹಿಂಗೆ ಸ್ಟಾರ್ಟ್ ಆಯ್ತು ನನ್ನ ಪುಸ್ತಕದ ಪಯಣ. ಪ್ರಣಯನೂ ಅನ್ಬೋದು. ನಮ್ಮ ಕನ್ನಡ ಎಂಥ ಭಾಷೆ ಅಂತಂದ್ರೆ, ನಿಜವಾಗ್ಲೂ ರೀ, ನಾ ಎಷ್ಟು ಸರಿ ಮಾತಾಡ್ತೀವಿ, ಎಷ್ಟು ಸರಿ ಹೇಳ್ತೀವಿ ಅಂತಂದ್ರೆ, ಆಧ್ಯಾತ್ಮಿಕ ಅನ್ಕೋ ಅದು ಹೇಳಿ ಮಾಡಿಸಿದ ಭಾಷೆ ಅದು. ನಮ್ಮ ಶ್ರೀಮನ್ ನಿಜಗುಣ ಶಿವಯೋಗಿಗಳವರು ಹಾಡಿರೋ ಹಾಗೆ ಅವರ ಕೈವಲ್ಯ ಪದ್ಧತಿ ಪುಸ್ತಕದಲ್ಲಿ ನಾವು ಓದಿದರೆ, ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳಹುದು ನರರಿಗೆ ಮುಕುತಿ ಅಂತ ಅವರು ಕೈವಲ್ಯ ಪದ್ಧತಿ ಪುಸ್ತಕದೊಳಗೆ ಮೊದಲಿಗೆ ಹಾಡ್ಯಾರ. ಶ್ರೀ ಗುರು ವಚನೋಪದೇಶವನಾಲಿಸಿ ದಾಗಳ ಅಹುದು ನರರಿಗೆ ಮುಕುತಿ. ಆ ಗುರು ಅನ್ನುವಂಥವ ಎಷ್ಟು ಪ್ರಾಮುಖ್ಯ ಅನ್ನೋದನ್ನ ಸ್ಮರಿಸಿ ಅವರು ಪುಸ್ತಕ ಅದನ್ನು ಬರೆದಾರ. ನನಗೆ ಇವತ್ತಿಗೂ ಅದೇ ನೆನಪಾಗ್ತದೆ. ನಮ್ಮ ಜೀವನದಲ್ಲಿ ಅನೇಕರು ಗುರುಗಳಿದ್ದಾರೆ. ಮೊಟ್ಟ ಮೊದಲ ಗುರು ತಾಯಿ, ಇದನ್ನು ನಾವೆಲ್ಲರೂ ಒಪ್ತೇವೆ. ಹಾಗೆ ನಾವು ಬೆಳೀತಾ ಮುಂದೆ ಬಂದಂತೆ ಅನೇಕರು. ಇವತ್ತು ನನ್ನ ಜೀವನದಲ್ಲಿ ನನ್ನ ಏಳಿಗೆಗೆ ಗುರುವಾಗಿ ಬಂದಂಥವರು ನನ್ನ ಸ್ನೇಹಿತ ಗಣೇಶ್ ಕದಂ ಅವರು, ನಮ್ಮ ಆತ್ಮೀಯ ಸಹೋದರರು, ಸಹೋದರಿಯರು. ಆದರೆ ಈ ಸಂದರ್ಭದೊಳಗೆ ನಾ ಹೇಳ್ಬೋದು, ಇವತ್ತಿನ ದಿವಸ ಅಂಗಡಿ ಸರ್ ಅವರು ನಮಗೆ ಗುರುವಾಗಿ ಬಂದಾರ. ಹಾಗೆ ತಾಲೂಕು ಅಧ್ಯಕ್ಷರಾದಂತಹ ಮಾಂತೇಶ್ ಅವರು ಗುರುವಾಗಿ ಬಂದಾರ. ಯಾಕಂದ್ರೆ ಗುರು ಅಂತಂದ್ರೆ ದೊಡ್ಡವನ ಇರಬೇಕು, ಸಮಾನ ವಯಸ್ಕ ಇರಬೇಕು, ಹೆಣ್ಣು ಗಂಡು ಏನು ಸಂಬಂಧ ಇಲ್ಲ. ಯಾರು ನಮ್ಮ ಜ್ಞಾನವನ್ನ ಕೊಡ್ತಾರೋ, ಯಾರು ನಮ್ಮನ್ನ ಜ್ಞಾನ ಪಿಪಾಸುವನ್ನಾಗಿ ಮಾಡ್ತಾರೋ ಅವರೇ ನಮಗೆ ಗುರುಗಳು. ಯಾರಿಂದ ನಾವು ಜೀವನದ ಉನ್ನತಿಯನ್ನು ಕಾಣ್ತೇವೆ ಅವರು ಗುರುಗಳು. ಹೀಗೆ ಇನ್ನೂ ಅನೇಕರು ಆತ್ಮೀಯರು ಇಲ್ಲಿ ನೆರೆದಿದ್ದೀರಿ. ಇವತ್ತು ಕನ್ನಡವನ್ನು ನಮ್ಮ ಒಡನಾಡಿಯನ್ನಾಗಿ ಬೆಳೆಸ್ಕೋಬೇಕು. ಆದರೆ ನನಗೆ ಇತ್ತೀಚೆಗೆ ವಿದ್ಯಾರ್ಥಿಗಳು ಬರೆಯುವುದನ್ನು ನೋಡಿದರೆ, ಕನ್ನಡ ಬರೆಯುವುದನ್ನು ನೋಡಿದರೆ ಸ್ವಲ್ಪ ವಿಷಾದ ಆಗ್ತಾ ಇದೆ. ಈಗ ಮೊನ್ನೆ ಒಂದು ಅಂದಾಜಿನ ಪ್ರಕಾರ 17% ಆಫ್ ದಿ ಕನ್ನಡ ಪೀಪಲ್ ದೇ ಡೋಂಟ್ ನೋ ಟು ರೈಟ್ ಎ ಸಿಂಗಲ್ ವರ್ಡ್ ಅಂತಿತ್ತು ಮೊನ್ನೆದು ಒಂದು ಸಮೀಕ್ಷೆ ಪ್ರಕಾರ. 100 ಜನರಿಗೆ ಒಂದು ಶಬ್ದ ಕಠಿಣ ಸರಳ ಬರೆಯಕ್ಕೆ ಬರಂಗಿಲ್ಲ, ಒತ್ತಕ್ಷರ ಗೊತ್ತಿಲ್ಲ, ಹ್ರಸ್ವ ದೀರ್ಘ ಗೊತ್ತಿಲ್ಲ. ಈಗ ಕೆರಿ ದೀರ್ಘಿಲ್ಲ, ಕೆರಿ ಅಂದ್ರೆ ಕೆರಿ ಟ್ಯಾಂಕ್ ಅಂತ ಆಗ್ಬೋದು, ಅದಕ್ಕೆ ದೀರ್ಘ ಕೊಟ್ರೆ ಕೇರಿ ಓಣಿ ಅಂತ ಆಕತಿ. ಹ್ರಸ್ವ ದೀರ್ಘ ಎಲ್ಲಿ ಒತ್ತಕ್ಷರ, ಈ ಇದ್ರೊಳಗೆ ನಮ್ಮ ಇತ್ತೀಚಿನ ಪೀಳಿಗೆ ಭಾಳ ಸುಧಾರಿಸ್ಬೇಕಾಗೈತಿ. ಈ ದಿಶೆಯೊಳಗೆ ಲಿಂಗರಾಜ್ ಅಂಗಡಿಯವರು ಏನು ಸ್ಟೆಪ್ಸ್ ತೊಗೊಂತಾರ ಮುಂದಿಂದು ಅನ್ನೋದನ್ನ ನಾವು ಕಾದು ನೋಡೋಣ. ನಾವೆಲ್ಲರೂ ಅವ್ರಿಗೆ ಸಹಕಾರ ಕೊಡೋಣ. ನಮ್ಮ ಮುಖ್ಯ ಉದ್ದೇಶ ಅಂದರೆ ಸಾಮಾಜಿಕವಾಗಿ ಅಥವಾ ಒಂದು ಧಾರ್ಮಿಕವಾಗಿ ಅಥವಾ ಒಂದು ಬಡವಕರಿಗೆ ಏನೊಂದು ಸೇವೆ ಮಾಡಿರ್ತಾರೆ ಅಂಥವ್ರನ್ನ ನಾವು ಗುರುತಿಸಿ ಸಾಮಾನ್ಯವಾಗಿ ಆ ಜಿಲ್ಲೆಯ ಇರ್ತಕ್ಕಂಥ ಅಲ್ಲೇ ಓದ್ತಕ್ಕಂಥ ಕೆಲವಷ್ಟು ವ್ಯಕ್ತಿಗಳು ಮಾಡ್ಕೊಂತ ನಾವೆಲ್ಲ ಬಂದಂಥ ಒಂದು ಪದ್ಧತಿ. ಆ ನಿಟ್ಟಿನಲ್ಲಿ ಸರಿಕೆ 11ನೇ ಹೋದರ್ನ ಮಗನ ಮದುವೆ ಇದ್ದಿದ್ದಕ್ಕೆ ಸ್ವಲ್ಪ ಚೇಂಜ್ ಮಾಡೋಣ. ಹೀಗಾಗಿ ಇವತ್ತು ಅದನ್ನು ಸರ್ ಮಾತಾಡ್ಕೊಂಡು ಅವ್ರಿಗೆ ಅನುಕೂಲ ಆಗ್ತಕ್ಕಂಥದ್ದು. ಯಾಕಂದ್ರೆ ಅವ್ರು ಬಂದು ಬಳಗ ಎಲ್ಲರೂ ಬೆಳಗಿಂದ ಸಂಜೆವರೆಗೆ ಅದಕ್ಕೆಲ್ಲ ಭಾಗವಹಿಸ್ಬೇಕು. ಹೀಗಾಗಿ ನಾವು ಆ ಒಂದು ಇದರಲ್ಲಿ ಮತ್ತೊಮ್ಮೆ ಸರ್ದು ಅವರ ಒಪಿನಿಯನ್ ತಗೊಂಡು ಅವರ ಒಂದು
ಅವರು ಸಲಹೆ ಮೇರೆಗೆ ದಿನಾಂಕ ಯಾವುದೇ ಕಾರಣಕ್ಕೂ ಅದನ್ನು ಇದಂತಾರೆ ಮಾರ್ಚ್ ಮಧ್ಯ ವಾರ ಅಥವಾ 2ನೇ ವಾರದಲ್ಲಿ ಮಾಡ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡು ಅಂತಕ್ಕಂಥ ಮಾತನಾಡ್ತಾ, ಹೀಗಾಗಿ ಇಲ್ಲಿ ಕೆಲವಷ್ಟು ಸರ್ ಜೊತೆಗೆ ಬಹಳಷ್ಟು ಒಂದು ಅವಿನಾಭಾವ ಸಂಬಂಧ, ಅವ್ರ ಜೊತೆಗೆ ಪ್ರೀತಿ ವಿಶ್ವಾಸವನ್ನು ಇಟ್ಕೊಂಡು ಅವರು ಬಹಳ ಪ್ರತಿಷ್ಠಿತ ವೈದ್ಯರು. ಅದರಲ್ಲಿ ನಾನು ಒಬ್ಬ ಇದ್ದೆ ಅಂತ ಗಂಟೆ ನಾನು ಸ್ವಲ್ಪ ದಿವಸ ಅವರೆಲ್ಲ ಟ್ರೀಟ್ಮೆಂಟ್ ತೊಗೊಂಡು ಗುಣಮಟ್ಟವಾದವರು. ಹೀಗಾಗಿ ಅವರು ನೀವೇನು ಇದು ನಿರ್ಣಯ ತೊಗೊಂಡಿದ್ರಲ್ಲ, ಒಂದು ಯೋಗ್ಯ ವ್ಯಕ್ತಿಯನ್ನು ತಗೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ಮತ್ತೊಮ್ಮೆ ತಮ್ಮೆಲ್ಲರಿಗೆ ಅಭಿನಂದನೆಗಳು ಸಲ್ಲಿಸಿ ಸರ್ಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸಿ ಒಂದೆರಡು ಮಾತು ಮುಗಿಸ್ತೇನೆ. ಗಿರಿಜತ್ತಿ ಕಾಲೇಜಲ್ಲಿ ಅವಾಗಿನ ಕಾಲದಿಂದಲೇ ಸರ್ ಹೆಸರು ಕೇಳ್ತಾ ಬಂದಿದ್ದೀನಿ. ದೊಡ್ಡ ಹಾಸ್ಪಿಟಲ್ಸ್ ಅದಕ್ಕೆ ಯಾವುದೋ ದೊಡ್ಡ ಸುಪೀರಿಯರ್ ಹಾಸ್ಪಿಟಲ್ ಇದ್ರು ಕೂಡ ಜಾಂಡೀಸ್ ಅಂತ ಬಂದರೆ, ಕಾಮನ್ ಅಂತ ಬಂದರೆ ಫಸ್ಟ್ ಹೆಸರು ನೆನಪಾಗಿ ಬಂದರೆ ಹತ್ತಿಕಲ್ ಸರ್ ಒಂದು ದವಾಖಾನೆ. ಯಾಕಂತಂದರೆ ನನ್ನ ಕಡೆ ಸಾಕಷ್ಟು ಪೇಷಂಟ್ ಬರ್ತಿದ್ರು. ಪೇಷಂಟ್ ಬಂದವರು ಅವ್ರು ಏನೋ ಸ್ವಲ್ಪ ಜಾಂಡೀಸ್ ಕಾಮಾಲಿದೆ ಅಂತಂದರೆ ಸಾಕು, ನಾವು ಹತ್ತಿಕಲ್ ಸರ್ ಕಡೆ ಹೋಗ್ತೇವೆ. ನಾವು ಏನು ಯಾರು ದೂಸರ ಮಾತಾಡೋಂಗಿಲ್ಲ. ಅವ್ರು ಬರ್ತಿದ್ರು, ಮತ್ತು ನೆಕ್ಸ್ಟ್ ಸರ್ ಕಡೆ ಟ್ರೀಟ್ಮೆಂಟ್ ಹೋಗೋದು, ಮತ್ತು ತೋರಿಸಿದ್ರು, ಮತ್ತು ಅವ್ರು ಇಂಪ್ರೂವ್ಮೆಂಟ್ ಆಗಿರ್ತದೆ ನನಗೆ ಗೊತ್ತಾಗ್ತಿತ್ತು. ಅಂದರೆ ಈಚ್ ಆ್ಯಂಡ್ ಅವ್ರಿಗೆ ಈಗೇನು ಉತ್ತರ ಕರ್ನಾಟಕದಲ್ಲಿ ಹೇಳ್ಬೋದು, ಉತ್ತರ ಕರ್ನಾಟಕದಲ್ಲಿ ಯಾವುದೇ ಒಂದು ದೊಡ್ಡ ಹಾಸ್ಪಿಟ್ಲ್ ಇದ್ರೂ ಕೂಡ ಯಾವುದೇ ಒಂದು ಪೇಷಂಟ್ ಮನದಲ್ಲಿ ಬರೋದು ಮೊದಲೇ ಹೆಸರು ಅಂತಂದರೆ ಹತ್ತಿಕಲ್ ಡಾಕ್ಟರ್. ಹತ್ತಿಕಲ್ ಸರ್ ಅಷ್ಟೊಂದು ಹೆಸರು ಏನಂದ್ರೆ ಫೇಮಸ್ ಆಗಿದೆ. ಸರ್ವಾಧ್ಯಕ್ಷರನ್ನಾಗಿ ಬರ್ತಕ್ಕಂಥ ತಾಲೂಕು ಮಟ್ಟದ ಪ್ರಶಸ್ತಿ ಮಾಡಿದ್ದಕ್ಕೆ ಸಮೃದ್ಧದ ಧನ್ಯವಾದಗಳು ಸರ್, ಅಭಿನಂದನೆಗಳು ಸರ್. ಪದಾಧಿಕಾರಿಗಳಿಗೆ ನಾವು ಅಭಿನಂದನೆ ಹೇಳಬೇಕು. ಯಾಕಂದ್ರೆ ಒಬ್ಬ ಅರ್ಹ ವ್ಯಕ್ತಿಯನ್ನು ಈ ಸಲದ ಸರ್ವಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಅದು ಆ ವ್ಯಕ್ತಿಯನ್ನು ಆಯ್ಕೆ ಮಾಡುವ ಮೂಲಕ ಪರಿಷತ್ತಿನ ವರ್ಚಸ್ಸನ್ನು ಸಹ ಹೆಚ್ಚು ಮಾಡಿಕೊಂಡಿದ್ದಾರೆ ಅಂತ ಹೇಳ್ತೀನಿ. ಈ ಸಂದರ್ಭದಲ್ಲಿ ಪ್ರತಿದಿನ ತಮ್ಮ ವೈದ್ಯಕೀಯ ಕಾರ್ಯದಲ್ಲಿ ಮಗ್ನರಾಗಿದ್ರು ಅಂಥದ್ರಲ್ಲೇ ಟೈಮ್ ಮಾಡಿಕೊಂಡು ಇತರರಿಗೆ ಒಂದು ಸೇವೆ ಸಲ್ಲಿಸುವಂಥ ದೊಡ್ಡ ಗುಣ ಅವರಲ್ಲಿದೆ. ಅವರ ಈ ಸೇವೆಯನ್ನು, ಅವರ ಸೇವಾ ಮನೋಭಾವವನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಟ್ಟದೆ. ಆಮೇಲೆ ಸಾಕಷ್ಟು ಪ್ರಶಸ್ತಿಗಳು ಅವರನ್ನು ಆವರಿಸ ಸಾಹಿತ್ಯ ಪರಿಷತ್ ಅವರನ್ನ ಸರ್ವಾಧ್ಯಕ್ಷ ಮಾಡುವ ಮೂಲಕ ಈ ಧಾರವಾಡದ ಹೆಮ್ಮೆಯನ್ನು ಇನ್ನಷ್ಟು ಹೆಚ್ಚಿಸಿದೆ ಅನ್ನುವಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತೀನಿ. ಇಂಥ ವ್ಯಕ್ತಿಗಳನ್ನ ಆಯ್ಕೆ ಮಾಡುವ ಮೂಲಕ ಸಾಹಿತ್ಯ ಪರಿಷತ್ತು ತನ್ನ ಒಂದು ವರ್ಚಸ್ಸಿಗೆ ಹೆಚ್ಚಿನ ಒಂದು ಹೆಮ್ಮೆಯ ಇದನ್ನು ತಂದುಕೊಳ್ಳುವ ಮೂಲಕ ಈ ಸಾಹಿತ್ಯ ಪರಿಷತ್ತು ಧಾರವಾಡದಲ್ಲಿ, ಕರ್ನಾಟಕ ರಾಜ್ಯದಲ್ಲಿ ಏನು ಸಾಹಿತ್ಯ ಪರಿಷತ್ ಕೆಲಸ ಮಾಡ್ತಾ ಇದೆ ಅದೇ ರೀತಿಯಲ್ಲಿ ನಮ್ಮ ಧಾರವಾಡ ಜಿಲ್ಲಾ ಸಾಹಿತ್ಯ ಪರಿಷತ್ತು ಕೆಲಸ ಮಾಡ್ತಾ ಇದೆ. ನಾವು ನೋಡ್ತಾ ಇದ್ದೀವಿ ಮಾಧ್ಯಮದಲ್ಲಿ, ನಾವು ಅಂಗಡಿ ಮೊದಲಿಂದ ನೋಡ್ತಾ ಇದ್ದೀವಿ. ಭಾಳ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಮತ್ತೆಲ್ಲ ಅವರ ಸಹೋದ್ಯೋಗಿಗಳು, ಅವರ ಉಳಿದ ಪದಾಧಿಕಾರಿಗಳು ಒಳ್ಳೆ ಆಸಕ್ತಿ ವಹಿಸಿ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ಅವರ ಸೇವೆ ಮುಂದುವರಿಲಿ ಅಂತ ಆಶಿಸಿ ನಾನು ಎರಡು ಮಾತು ಮುಗಿಸ್ತೀನಿ. ನಮಸ್ಕಾರ. ಇವತ್ತು ನಿಜವಾಗಿಯೂ ನನಗೆ ಭಯಂಕರ ಸಂತೋಷ ಪಡುವಂಥ, ನನ್ನ ಜೀವನದಾಗ ಮರಿಲಾರದಂಥ ದಿನ ಅಂತ ತಿಳ್ಕೊತೇನೆ. ಬಹುಶಃ ನಾನು ಇಂಥ ಕಾರ್ಯಕ್ರಮದೊಳಗೆ ಬರಬಹುದು, ಅಥವಾ ನನ್ನ ಇಷ್ಟ ಆತ್ಮೀಯ ವ್ಯಕ್ತಿ ಅಂದ್ರೆ ಸಹೋದರ ಸಮಾನವಾಗಿ ಇದ್ದಂಥ ವ್ಯಕ್ತಿ ರಾಜೇಶ್ವರಿ ಅಂತ ನನ್ನ ಮಗಳಿದ್ದಂಗಿದ್ದಾಳ. ಆ ರೀತಿ ಅಷ್ಟು ಒಡನಾಟ ನನಗೆ ಅವನ ಜೊತೆಗೆ ಅದ. ಇಂಥ ವ್ಯಕ್ತಿ ಇವತ್ತ ಈ ಅವಕಾಶ ಸಿಕ್ಕೊಂಡು ಅವರ ಸಮ್ಮೇಳನ ಅಧ್ಯಕ್ಷರಾಗಿ ಇರ್ತಾರೆ ಅನ್ನೋದನ್ನ ಕೇಳೋದಾಗಿ, ಇವತ್ತು ಅವ್ರನ್ನ ಸ್ವಾಗತ ಮಾಡೋದಾಗಿ, ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಾಗಿ, ಇದು ನನ್ನ ಬದುಕಿನ ಒಂದು ದೊಡ್ಡ ಭಾಗ್ಯ ಅಂತ ನಾನು ತಿಳ್ಕೊತೀನಿ. ಅಂದ್ರೆ ಕಾರ್ಯ, ನಾವು ಮಾಡುವಂತಹ ಕಾಯಕ ಅಥವಾ ಮಾನವೀಯ ಗುಣಗಳು, ನಮ್ಮ ಕರ್ತವ್ಯದಲ್ಲಿ ಇರುವಂತಹ ನಿಷ್ಠೆ ಮತ್ತು ನಮ್ಮ ಸಹಜವಾದಂತಹ ಒಡನಾಟ ಯಾವ ವ್ಯಕ್ತಿಯನ್ನು ಎಷ್ಟು ಉನ್ನತ ಮಟ್ಟಕ್ಕೆ ಏರಿಸಬಹುದು ಅನ್ನೋದಕ್ಕೆ ಇವತ್ತು ಸರ್ ಬದುಕನೇ ಒಂದು ಉದಾಹರಣೆ ಅಂತ ಹೇಳ್ಬೋದು. ಬಹುಶಃ ಅವರು ವೈದ್ಯಕೀಯ ವೃತ್ತಿಯೊಳಗೆ ಇದ್ದು ಸುಮಾರು ದಿನಗಳಾಗ್ಯಾವ. ಆಮೇಲೆ ಎರಡನೇದು, ನಾನು ಧಾರವಾಡದೊಳ ನಾನು ಚಿಕ್ಕಂದಿನಿಂದನೂ ಅವ್ರ ಹೆಸರು ಕೇಳ್ಕೊತಾನೆ ಬೆಳೆದೀನಿ. ಎಸ್ಪೆಷಲಿ ವೈದ್ಯಕೀಯ ಕ್ಷೇತ್ರದೊಳಗೆ ಮತ್ತು ಕಾಮಣಿ ಜಡ್ಡೆಗೆ ಅವರು ಕೊಡುವಂಥ ಔಷಧ ಅತಿ ರಾಮಬಾಣ ಇದ್ದಂಗ ಅನ್ನೋದನ್ನ ನಾನು ಶುರುವಾತಿಯಿಂದನೂ ಕೇಳ್ಕೊತ ಬಂದಂಥ ವ್ಯಕ್ತಿ. ನಮ್ಮ ಕೆಲಸ, ನಮ್ಮ ಕಾರ್ಯ ಶ್ರದ್ಧೆಯಿಂದ ಇದ್ದು ಮಾನವೀಯ ಗುಣಗಳು ನಮ್ಮಲ್ಲಿದ್ರೆ, ನಾವು ಮನಪೂರ್ವಕವಾಗಿ ಆ ಕೆಲಸವನ್ನು ಮಾಡ್ತಿದ್ರೆ ಪ್ರಶಸ್ತಿಗಳಾಗಲಿ ಗೌರವಗಳಾಗಲಿ ತಾವೇ ಅರಿಸಿಕೊಂಡು ಬರ್ತಾವ ಅನ್ನೋದಕ್ಕೆ ಇವತ್ತಿನ ಈ ಸಮಾರಂಭನ ಒಂದು ಸಾಕ್ಷಿ ಅಂತ ಹೇಳ್ತೀನಿ. ಇಂಥ ಉನ್ನತ ವ್ಯಕ್ತಿಯನ್ನ ಅಥವಾ ಇಷ್ಟು ಗೌರವಪೂರ್ಣವಾದಂತಹ ವ್ಯಕ್ತಿಯನ್ನ ಆರಿಸಿದಂಥ ಸಾಹಿತ್ಯ ಪರಿಷತ್ತಿಗೂ ನಾನು ನನ್ನ ಮನಪೂರ್ವಕವಾಗಿ, ಮತ್ತು ಎರಡನೇದು ಗಾಂಧಿನಗರದ ಎಲ್ಲ ನಿವಾಸಿಗಳ ಪರವಾಗಿ ನಾನು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಸಮಾರಂಭ ನಮ್ಮ ಬದುಕಿನೊಳಗ ಒಂದು ಮರಿಲಾರದಂತಹ ಒಂದು ಘಟನೆ, ಒಂದು ಸಮ್ಮೇಳನ ಆಗ್ತದೆ ಅಂತ ಹೇಳಿ ವೈಯಕ್ತಿಕವಾಗಿ ಸರ್ಗೆ ಮತ್ತು ನನ್ನ ಮಗಳು, ಆಕೆ ಮಗಳಂತಲೇ ತಿಳ್ಕೊಂಡೆ ನಾನು, ಇಬ್ಬರಿಗೂ ನಾ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ.
ಅವರು ಸರ್ವಾಧ್ಯಕ್ಷರಾಗ್ಯಾರ ಅಂತೇಳಿ ನನಗೆ ಎಷ್ಟು ಆನಂದ ಆಯ್ತಂದ್ರೆ ನಾನೇ ಅಧ್ಯಕ್ಷ ಆಗಿದ್ದೆ ಆನಂದ ಆಯಿತು. ಆ ಒಂದು ಸಂದರ್ಭವನ್ನು ನಾನು ಅವ್ರ ಮನೆಗೆ ನೋಡಿದ್ದಿಲ್ಲ, ನಾನು ಕ್ಲಾಸ್ಮೇಟ್ ಇದ್ರು. ಇದೊಂದು ಸಂದರ್ಭ ಅವ್ರ ಮನೆಯನ್ನು ನೋಡೋದು, ಅವ್ರನ್ನ ಕಾಣೋದು ಅಂತಂದು ಅವ್ರು ನಮ್ಮ ಮನೆಗೆ ಬಂದಾರ, ಆದರೆ ನಾವು ಅವ್ರ ಮನೆಗೆ ಬಂದಿದ್ದಿಲ್ಲ. ಹೀಗಾಗಿತ್ತು ಈ ಹೊಸ ಮನೆ ಕಟ್ಟಿಸಿದ ಮೇಲೆ. ಈ ರೀತಿಯಾಗಿ ಒಂದು ಸಂಬಂಧಕ್ಕೆ ಇಂಥ ಸಂದರ್ಭಗಳು ಕಾರಣ ಆಗ್ತಾವ ಅನ್ನೋದು ಸುಳ್ಳಲ್ಲ. ಅಂಥ ಒಂದು ಅವಕಾಶವನ್ನು ನೀಡಿದಂಥ ಈ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಆಮೇಲೆ ಒಬ್ಬ ಯೋಗ್ಯ ವ್ಯಕ್ತಿಯನ್ನು ಆರಿಸಿದ ಆನಂದವೂ ಕೂಡ ಇದೆ. ನಾವೊಂದು ಆತ್ಮೀಯ ಗೆಳೆಯರಲ್ಲಿ ಇರ್ತಕ್ಕಂಥ ಒಂದು ಎಷ್ಟೇ ದೂರ ಇದ್ದರೂ ಕೂಡ ನಾವು ಹತ್ತಿರ ಇರ್ತೀವಿ ಅಂತಕ್ಕಂಥದ್ದನ್ನು ಹೇಳ್ತದೆ. ನಾನೇ ಬರೆದಂಥ ಒಂದು ಪುಸ್ತಕವನ್ನು 42 ಮಿಸ್ಟ್ರಿ ಆಫ್ 42 ಅಂತ 42ರ ರಹಸ್ಯ ನಾನು ಬರೆದಂಥ ಪುಸ್ತಕ. ಇದು ನಮ್ಮ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತಿನಿಂದ ಪ್ರಕಟವಾದಂಥ ಪುಸ್ತಕ. ನವ ಕರ್ನಾಟಕ ಪಬ್ಲಿಕೇಶನ್ನಲ್ಲಿಯೂ ಕೂಡ ಇದು ಸದ್ಯ ಲಭ್ಯವಿದೆ. ಆ ಒಂದು ಪುಸ್ತಕವನ್ನು ಅವರಿಗೆ ನನ್ನ ಪ್ರೀತಿಯ ಕಾಣಿಕೆಯಾಗಿ ಅರ್ಪಿಸಿ ನಾನು ಮುಂದಿನ ಕಾರ್ಯಕ್ರಮಕ್ಕೆ ನಮ್ಮ ಏನು ದರಿಗಲ್ಲದು 2ನೇ ಸಮ್ಮೇಳನ, ಟೋಟಲ್ 4, 3, 7 ಇದು 9ನೇ ಸಮ್ಮೇಳನ. ನಮ್ಮ ಒಂದು 3ನೇ ಅವಧಿಯೊಳಗೆ ಇಷ್ಟು ಇದರೊಳಗೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಜನ ಕುಡಿದು ಮದುವೆಗಂತೂ ಅದಾಗೈತೆ. ಬಟ್ ಇನ್ನೊಂದು ಏನಂದ್ರೆ ಯಾರು ತಾಲೂಕು ಸಮ್ಮೇಳನ ಮಾಡಿ ಅವ್ರನ್ನ ಜಿಲ್ಲಾ ಸಮ್ಮೇಳನಕ್ಕೆ ಮಾಡಿದ್ದಾರೆ. ಉದಾಹರಣೆಗೆ ನಮ್ಮ ಕುರುಕುರಿ ಸರ್ನ ಧಾರವಾಡ ತಾಲೂಕದ ಮಾಡ್ತೀವಿ, ಅವ್ರನ್ನ ಜಿಲ್ಲಾದ ಮಾಡ್ತಾರೆ. ಖಂಡಿತವಾಗಿ ನಾವು ಮುಂದೆ ಜಿಲ್ಲಾದ ಸದ್ಯಕ್ಕೆ ಯಾಕಂದ್ರೆ ನಮ್ಮ ಶರ್ಮಾ ಸರ್ನ ತಾಲೂಕು ಮಾಡ್ತೀವಿ, ಜಿಲ್ಲಾದ ಮಾಡ್ತೀವಿ. ಗುಂಜಾರ್ ಸರ್ನ ಹುಬ್ಬಳ್ಳಿ ಗ್ರಾಮೀಣ ಮಾಡಿ ಜಿಲ್ಲಾದ ಮಾಡ್ತೀವಿ. ಈ ರೀತಿಯಾಗಿ ತಾಲೂಕದವ್ರು ಮಾಡಿದ್ರೆ ಮತ್ತೆ ಜಿಲ್ಲಾದ ಸಿಗ್ತಾವ ಅಂತಕ್ಕಂಥ ಮಾತುಕತೆ ಹೆಚ್ಚು ಸಮಯ ತೆಗೆದುಕೊಳ್ಳದೆ ಬಹಳಷ್ಟು ಜನ ನಿಮ್ಮ ಮೇಲೆ ಪ್ರೀತಿ ಇಟ್ಕೊಂಡು ಸರ್ ಎಲ್ಲ 91ನೇ ಇಸ್ವಿಯೊಳಗೆ ನೋಡಿ. ಅವಾಗ ನಿಮಗೆ ಕರ್ನಾಟಕ ರಾಜ್ಯೋತ್ಸವ ಸಿಗತ್ತಂದ್ರೆ ಎಷ್ಟು 35 ವರ್ಷದಿಂದ 34 ವರ್ಷದಿಂದ ನಿಮಗೆ ಸಿಕ್ಕಂದ್ರೆ ಅಷ್ಟು ಅಂದ್ರೆ ಸಣ್ಣವರಿದ್ದಾಗಲೇ ಒಂದು ಸಾಮಾಜಿಕವಾದಂಥ ಚಟುವಟಿಕೆ ಕೈಗೊಂಡಾಗ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದೆ ಅಂತಕ್ಕಂಥ ಮಾತುಕತೆ. ಯಾಕಂದ್ರೆ ಕರ್ನಾಟಕ ರಾಜ್ಯೋತ್ಸವ ಸಿಕ್ಕಷ್ಟು ಅಷ್ಟು ಸುಲಭಲ್ಲ. ಯಾವುದೇ ಒಬ್ಬ ವ್ಯಕ್ತಿ ಸಮಾಜಮುಖಿ ಕೆಲಸ ಮಾಡೋದು ಅದು ನಮಗೆಲ್ಲ ಗಡವಾಡ ಕುಟುಂಬದ ಒಂದು ಅಕ್ಕರ ಆಶೀರ್ವಾದ ಇದೆ ಅಂತಕ್ಕಂಥ ಇದಕ್ಕೆ ಬರೀ ಅಜ್ಜಾಂತರಿಗೆ ಭಾಷೆಗಳಿರಲ್ಲ. ಅವ್ರದ್ದು ಅಪ್ಪಾರ ಅವ್ರ ಇದ್ರದ್ದು ನೋಡ್ಬೇಕಲ್ಲ. ಮತ್ತೆ ಅಕ್ಕರ ಹೆಸರು ರಾಜೇಶ್ವರಿ ನೋಡ್ಬೇಕು. ಕರ್ನಾಟಕ ಹಾಗೆ ರಾಜೇಶ್ವರ ಅಲ್ಲ, ಹೀಗಾಗಿ ಅಕ್ಕರದ ಹೆಸರಿಂದ ನಿಮ್ಮ ಇದಾಗಿದೆ ಅಂತ ಒಪ್ಕೋಬೇಕಲ್ಲ. ನಾವೆಲ್ಲ ಸಮಾಜ ಬರ್ಬೇಕಾದ್ರೆ ನಮ್ಮ ತಾಯಂದ್ರಿಂದ, ನಮ್ಮ ಸಹೋದರಿಂದ, ನಮ್ಮ ಶ್ರೀಮಂತರಿಂದ ಎಲ್ಲ ಹೆಸರು ಬರುವಂತ ಮಾತನಾಡ್ತಾ ನಿಮ್ದು ವೈಯಕ್ತಿಕ ತ್ಯಾಗ ಬಹಳಷ್ಟಿದೆ. ಅದೇ ಕುಟುಂಬದ ಸಹಕಾರ ಬಹಳಷ್ಟು ಮುಖ್ಯ ಅಂತಕ್ಕಂಥದ್ದು. ಅಜ್ಜಾರು ಮತ್ತೆ ಶತಾಯುಷ್ ಎಲ್ಲ ಯಾಕಂದ್ರೆ ಪಾಟೀಲ್ ಪುಟ್ಟಪ್ಪ ಅವ್ರು ಬಹಳ ಅವ್ರದ್ದೆಲ್ಲ ಅಭಿಮಾನಿಗಳು ಏನೇ ಅಂತ ಸದ್ಯಕ್ಕೆ ಬಿಡ್ಲಿಕ್ಕೆ ಸಾಧ್ಯ. ನಮ್ಮ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾಗಿ ಬಹಳಷ್ಟು ಒಳ್ಳೆಯ ಕೆಲಸ ಮಾಡುತ್ತಾ ಇಡೀ ನಮ್ಮ ಧಾರವಾಡ ಜಿಲ್ಲಾ ಕರ್ನಾಟಕ ರಾಜ್ಯಕ್ಕೆ ಒಂದು ಕಡವಾಡ ಕುಟುಂಬದ ಹೆಸರು ಬಹಳಷ್ಟು ಇರ್ತಕ್ಕಂಥದ್ದು. ಮಾಂಸದ ಹಿಂದೊಮ್ಮೆ ಜಿಲ್ಲಾ ಸಮ್ಮೇಳನ ಮಾಡುವಾಗ ಅವ್ರ ಮನೆಗೆ ಹೋಗಿದ್ವಿ. ಅವಾಗ ನಮಗೂ ಸದ್ಯಕ್ಕೆ ಸಹಾಯ ಸಹಕಾರ ಮಾಡುವಂತ ಒಂದು ಕುಟುಂಬ. ಅಂತ ಕುಟುಂಬ ಅತಿಕಾಳ ಕುಟುಂಬ ಎರಡೂ ಮುಖ್ಯ ಅಲ್ಲ. ಹೀಗಾಗಿ ಮತ್ತೊಮ್ಮೆ ನಿಮ್ಮ ದಂಪತಿಗಳಿಗೆ ನಾವು ಇಲ್ಲಿ ವಿನಂತಿ ಮಾಡ್ಕೊತಿದ್ದೇನೆ, ದಯವಿಟ್ಟು ಗಾಂಧಿನಗರದ ಎಲ್ಲ ನಿವಾಸಿಗಳು ಬಂದು ಬಳಗ ಅತಿ ಹೆಚ್ಚಿನ ಸಂಖ್ಯೆಯೊಳಗೆ ಬರಬೇಕು. ನನ್ನ ಶಕ್ತಿ ಮೀರಿ ನಾವು ಪ್ರಾಮಾಣಿಕವಾದ ಎಲ್ಲ ಒಂದು ವ್ಯವಸ್ಥೆಯನ್ನು ನಾವೆಲ್ಲ ಮಾಡ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ಮತ್ತೊಮ್ಮೆ ನಿಮ್ಮ ಸಹಾಯ ಸಹಕಾರ ಅವ್ರ ಜೊತೆಗೆ ಇರ್ತಕ್ಕಂಥ ಮಠಪತಿಯರಾಗಲಿ ಎಲ್ಲರೂ ನಿಮ್ಮ ಜೊತೆಗೆ ಇರ್ಬೇಕಂತ ಹೇಳ್ತಾ ಮತ್ತೊಮ್ಮೆ ಶುಭಪೂರ್ವ ನನ್ನ ಮಾತನ್ನು ಘೋಷಣೆ ಮಾಡ್ತಕ್ಕಂಥ ರಾಜ್ಯ ಮಟ್ಟದ ಪ್ರಶಸ್ತಿಯಲ್ಲಿ ಅದು ನಮ್ಮೇನೋ ಒಂದು
ಅಕ್ಕ ಮಹಾದೇವಿಯ ಪ್ರಶಸ್ತಿಗೆ ಭಾಜನರಾದಂಥ ಮತ್ತು ಬಹಳಷ್ಟು ಸಾಹಿತ್ಯದಲ್ಲಿ ಒಂದು ತಮ್ಮ ಕೃಷಿಯನ್ನು ಮಾಡಿದಂಥ ನಮ್ಮ ಹಿರಿಯ ಸಹೋದರಿ ಸಮಾನರಾದಂಥ ಹೇಮಾ ಪಟೇಲ್ ಶೆಟ್ಟಿ ಮೇಡಮ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಅದೇ ರೀತಿಯಾಗಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಹೃದಯಪೂರ್ವಕವಾದಂಥ ಅಭಿನಂದನೆ ಸಲ್ಲಿಸ್ತೇನೆ. ಇನ್ನೂ ಮೇಡಮ್ ಅವರಿಗೆ ಇನ್ನೂ ಒಳ್ಳೆಯ ರಾಷ್ಟ್ರ ಮಟ್ಟದ ಪ್ರಶಸ್ತಿ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಿಮ್ಮ ಸಹಾಯ ಸಹಕಾರ ನಮ್ಮ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಇರಲಿ ಅಂತೇಳಿ ಮತ್ತೊಮ್ಮೆ ಹೃದಯಪೂರ್ವಕವಾದಂಥ ಅಭಿನಂದನೆ ಹೇಳ್ತೇನೆ. ಧನ್ಯವಾದಗಳು. ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ರಾಜ್ಯ ಮಟ್ಟದ ಅಕ್ಕ ಮಹಾದೇವಿ ಪ್ರಶಸ್ತಿಯನ್ನು ಭಾಜನರಾಗಿರ್ತಕ್ಕಂಥ ಡಾಕ್ಟರ್ ಸಾಹಿತಿಗಳು ಮತ್ತು ವಿಮರ್ಶಕರು ಸಂಘಟಕರು ಆಗಿರ್ತಕ್ಕಂತಹ ಡಾಕ್ಟರ್ ಹೇಮಾ ಪಟೇಲ್ ಶೆಟ್ಟಿ ಅವರಿಗೆ ಎರಡೂ ಸಂಘಟನೆಗಳ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕನ್ನಡದಲ್ಲಿ ಭಾಳಷ್ಟು ಜನ ಸಾಹಿತಿ ದಂಪತಿಗಳಿಲ್ಲ. ಧಾರವಾಡದಲ್ಲಿ ಕಣಿವೆಯ ದಂಪತಿಗಳಿದ್ದರು, ಅನಂತರ ಮಾಳ್ವಾಡ್ ದಂಪತಿಗಳಿದ್ದರು, ಅನಂತರ ಪಟೇಲ್ ಶೆಟ್ಟಿ ದಂಪತಿಗಳು ಇವರು ದಂಪತಿಗಳಾಗಿ ಸಿಗಲಿ, ಅನಂತರ ನಮ್ಮ ರಶ್ಮೇಂದ್ರ ಸ್ವಾಮಿ ದಂಪತಿಗಳು ಇವರು ಭಾಳಷ್ಟು ಕೆಲಸವನ್ನು ಸಾಹಿತ್ಯಕ್ಕೆ ಮಾಡಿರ್ತಕ್ಕಂಥವರು. ಅನಂತರ ಡಾಕ್ಟರ್ ಸುಧೀರ್ ಪಟೇಲ್ ಶೆಟ್ಟಿ ಅವರು ಆಂದೋಲನ ಅಂತಕ್ಕಂಥ ಒಂದು ಪತ್ರಿಕೆಯನ್ನು ನಡೆಸ್ತಾಯಿದ್ರು. ಅನಂತರ ಸಾಕ್ಷಿ ಪತ್ರಿಕೆಗೆ ಇವರು ಸಂಕ್ರಮಣ ಪತ್ರಿಕೆಗೆ ಮಾರ್ಗದರ್ಶಕರಾಗಿದ್ದರು. ಹೀಗೆ ಒಳ್ಳೆಯ ಸಾಹಿತ್ಯ ದಂಪತಿಗಳು ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದಾರೆ. ಅವರಿಗೆ ರಾಜ್ಯ ಪ್ರಶಸ್ತಿ ಸಿಕ್ಕಿದ್ದು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬಹಳಷ್ಟು ಸಂತೋಷ, ಹೆಮ್ಮೆ, ಅಭಿಮಾನ ಎನಿಸಿದೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತಾ ಅವರ ಸಾಹಿತ್ಯ ಸೇವೆ ಹೀಗೆ ಸದಾ ನಡೀತಾ ಇರಲಿ, ನಮ್ಮ ಸಾಹಿತ್ಯ ಪರಿಷತ್ತಿಗೆ ಅವರ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಳುತ್ತಾ ದಂಪತಿಗಳಿಗೆ ಎರಡೂ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸಾಹಿತ್ಯ ಪರಿಷತ್ನವರು ಇವತ್ತು ನನಗೆ ಅಕ್ಕ ಮಹಾದೇವಿ ಪ್ರಶಸ್ತಿ ಬಂದದ್ದಕ್ಕಾಗಿ ಅಭಿನಂದನೆಯನ್ನು ಹೇಳಲಿಕ್ಕೆ ಬಂದಾರೆ. ನನಗೆ ನಿಜವಾಗ್ಲೂ ಬಹಳ ಸಂತೋಷ ಇದೆ. ಇದು ಸಾಹಿತ್ಯಕ್ಕಾಗಿ ಕೊಡುವಂಥ ಪ್ರಶಸ್ತಿ ಅಲ್ಲ, ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕೆಲಸಗಳಿಗಾಗಿ ಕೊಡುವಂಥದ್ದು. 50 ವರ್ಷಗಳಿಂದ ಯಾವಾಗ ಬೆಳಗಾವಿ ನಮ್ಮದು ಅಂತ 1971ರಲ್ಲಿ ನಾನು ಉಪವಾಸ ಕೂತಿದ್ನು ವಿದ್ಯಾವರ ಸಂಘದ ಎದುರುಗಡೆ, ಅವಾಗಿನಿಂದ ಅನೇಕ ಕಾರ್ಯಚಟುವಟಿಕೆಗಳು ನಾನು ತೊಡಗಿಕೊಂಡೇನೆ. ಮಹಿಳೆಯರಿಗಾಗಿ, ಅವರ ಸಮಾನತೆಗಾಗಿ, ಸ್ವಾತಂತ್ರ್ಯಕ್ಕಾಗಿ, ಅವ್ರ ಮೇಲೆ ನಡೆಯುವಂತಹ ಹಿಂಸೆ ದೌರ್ಜನ್ಯಗಳಿಗೆ ನ್ಯಾಯ ದೊರಕಿಸಿಕೊಡ್ಲಿಕ್ಕಾಗಿ, ಮತ್ತೆ ಈಗಾಗಲೇ ಕೌಟುಂಬಿಕ ನ್ಯಾಯಾಲಯದಿಂದ 85 ಪ್ರಕರಣಗಳನ್ನು ನಾನು ಇತ್ಯರ್ಥಪಡಿಸೇನಿ. ಮತ್ತು ಪೊಲೀಸ್ ಅಧಿಕಾರಿಗಳಿಗಾಗಿ 8 ಜಿಲ್ಲೆಗಳಲ್ಲಿ ಲಿಂಗ ಸಂವೇದನಾ ಕಾರ್ಯಾಗಾರ ಮಾಡಿದ್ದೀನಿ. ಮತ್ತು ಮಹಿಳೆಯರಿಗಾಗಿ ನಾನು ಒಂದು 3 ಹಳ್ಳಿಗಳಲ್ಲಿ ಏನು ರಾಜಕೀಯ ಸಶಕ್ತೀಕರಣ ಮಾಡೀನಿ. ಅದರೊಳಗೆ ಒಬ್ಬರು MLA ಆದರು, ಸೀಮಾ ಮಸೂತಿ ಅನ್ನೋರು. ಅವರಿಗೆ ಟ್ರೈನಿಂಗ್ ಕೊಟ್ಟವರು ನಾವು. ಆ ಥರದ ಕೆಲಸಗಳನ್ನು ಮೊದಲಿನಿಂದ ಮಾಡ್ಕೋತಾ ಬಂದೇವಿ. ಆಮೇಲೆ ಪೊಲೀಸ್ ಕಮಿಷನರ್ನ ಮತ್ತು ನಾವು ಇದು ನಮ್ಮ ಮುನ್ಸಿಪಾಲಿಟಿ ಕಮಿಷನರ್ನ, ನಮ್ಮ ನಗರಸಭೆ ಕಮಿಷನರ್ನ ಕರೆದು ಮಹಿಳೆಯರಿಗೆ ಯಾವ ರೀತಿಯ ಕುಂದುಕೊರತೆಗಳಿವೆ ಅಂಥೇಳಿ ವಿದ್ಯಾವರ್ಧಕ ಸಂಘದಲ್ಲಿ ಪ್ರತಿ 6 ತಿಂಗಳಿಗೊಮ್ಮೆ ಕಾರ್ಯಕ್ರಮ ಮಾಡ್ತಿದ್ದೆ. ಸುಮಾರು 50 ವರ್ಷದ್ದು. ಆಮೇಲೆ ಸಾಂತ್ವನ ಅಂತ ನಾನು ನಮ್ಮ ಸರ್ಕಾರ, ಕರ್ನಾಟಕ ಸರ್ಕಾರ ಶುರು ಮಾಡೋಕ್ಕಿಂತ ಮೊದಲು 92ರಲ್ಲಿ ನಾನು ನನ್ನ ಮನೆಯಲ್ಲೇ ಕೌನ್ಸಿಲಿಂಗ್ ಸೆಂಟರ್ ಮಾಡಿದ್ದೆ. ನಾನು ಅನೇಕ ಮಹಿಳೆಯರಿಗೆ 85 ಪ್ರಕರಣಗಳನ್ನು ನಾನು ಆವಾಗ ಇತ್ಯರ್ಥ ಮಾಡೀನಿ. ಇಂಥ ಎಲ್ಲ ಕೆಲಸಗಳನ್ನು ನಾನು ಮಾಡಿದ್ದಕ್ಕಾಗಿ ನಮ್ಮ ರಾಜ್ಯ ಸರ್ಕಾರದವರು ನನಗೆ ಅಕ್ಕ ಮಹಾದೇವಿ ಹೆಸರಿನಲ್ಲಿ ಪ್ರಶಸ್ತಿ ಕೊಟ್ಟರಲ್ಲ. ಅಕ್ಕ ಮಹಾದೇವಿ ಹೆಸರಂದ್ರೆ ರೋಮಾಂಚನ ಆಗುವಂಥದ್ದು. ಸಾಹಿತಿಯಾಗಿನೂ ಆಯಿತು, ಒಬ್ಬ ಮಹಿಳೆಯಾಗಿನೂ ಆಯಿತು. ಇನ್ನು ಮುಂದಾದರೂ ನನಗೆ ಮಹಿಳೆಯರ ಜೊತೆಗೇ ಗುರುತಿಸಿಕೊಂಡು ಅವ್ರ ಕೆಲಸ ಕಾರ್ಯಗಳನ್ನೇ ಮಾಡೋದಕ್ಕೆ ನನಗೆ ಹೆಚ್ಚು ಒತ್ತಾಸೆ ನೀಡುವಂತಹ ಈ ಸಂದರ್ಭ ಒದಗಿ ಬಂದದ. ನಿಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತನ್ನು ರಾಜ್ಯಕ್ಕೆ ಮಾದರಿ ಆಗ್ತಕ್ಕಂಥ ಭಾಷಣ ಮಾಡಿದಂಥ SR ಗುಂಜಾಳ್ ಅವರಿಗೆ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಹೃದಯಪೂರ್ವಕವಾದಂಥ ಅಭಿನಂದನೆ ಮತ್ತು ಧನ್ಯವಾದ. ಈ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ವಿಶೇಷವಾದಂಥ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಯಾಕಂದರೆ ಹಿರಿಯ ಮುತ್ಸದ್ದಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಗ್ರಂಥಾಲಯ ಒಂದು ವಿಷಯಕ್ಕೆ ಭಾಳಷ್ಟು ತಮ್ಮನ್ನೇ ತಾವು ತೊಡಗಿಸಿಕೊಂಡು ಮತ್ತು ಬಹಳ ಒಳ್ಳೆಯ ವಚನ ಸಾಹಿತ್ಯದಲ್ಲಿ ಸದ್ಯಕ್ಕೆ ಒಳ್ಳೆಯ ಕೆಲಸ ಮಾಡಿದಂಥ ಹಿರಿಯರು, ನಮ್ಮ ತಂದೆಯ ಸಮಾನರಾದಂಥ SR ಗುಂಜಾಳ್ ಅವರಿಗೆ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ಸಿಗಲಿ, ಸತಾಯಿಸುಗಳಾಗಲಿ,
ಮತ್ತು ರಾಜ್ಯ ಮಟ್ಟದ ಸದ್ಯಕ ಸಮ್ಮೇಳನದ ಅಧ್ಯಕ್ಷರಾಗುವಂತ ಅವಕಾಶಗಳು ಅವರಿಗೆ ಸಿಗಲಿ ಅಂತ ಹೇಳ್ತಾ ಅದು ಬಹಳಷ್ಟು ಮುಖ್ಯ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸಂದರ್ಭದಲ್ಲಿ ಧಾರವಾಡಕ್ಕೆ ಮಾಡ್ರಿ ಅಂತ ನಂದು ಮುಂದೆ ಮುಂದಿನ ಸಮ್ಮೇಳಿಸಿದಾಗ ಧಾರವಾಡಕ್ಕಾಗಿ ಇಲ್ಲೇ ಧಾರವಾಡದಾಗ ಅವ್ರದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಇನ್ನೂ ಆಗಬೇಕು ಮತ್ತು ಅವ್ರದೇ ಅದಕ್ಕೆ ಸಮ್ಮೇಳನ ಅಧ್ಯಕ್ಷರಾಗಬೇಕು ಅಂತಕ್ಕಂಥದ್ದು. ಒಟ್ಟಿನಲ್ಲಿ ಅವ್ರ ನಗುಮುಖ ಅವರ ಒಂದು ಸಮಾಜದ ಒಂದು ಮುಖಿಯಾಗಿ ಕೆಲಸ ಮಾಡ್ತಕ್ಕಂಥ ನಿಜಕ್ಕೂ ನಿಮಗೆ ನಾನು ತಿಳಿಬೇಕಾಗಿದ್ದೇನೆ ಸರ್. ನೀವು ಹೆಚ್ಚು ದಿವಸ ಬದುಕಿದ್ರೆ ನಾವು ಹೆಚ್ಚು ದಿವಸ ಬದುಕ್ತೇವೆ ನಿಟ್ಟಿನೊಳಗೆ ನನ್ನ ಆಶೆ ಇದೆ. ಒಂದು ಸತ್ಕಾರ ಆಗಲಿ, ಈ ಜಿಲ್ಲಾ ಸಮ್ಮೇಳನದ ಅಧ್ಯಕ್ಷತೆಯನ್ನು ನನಗೆ ಕೊಟ್ಟದ್ದಕ್ಕೆ ನನಗೆ ಅತ್ಯಂತ ಖುಷಿಯಾಗಿದೆ. ಮತ್ತು ಈ ಜಿಲ್ಲಾ ಸಮ್ಮೇಳನ ಯಾವುದೇ ತೊಂದರೆ ತಕರಾರು ಇಲ್ಲದೆ ಬಹಳ ಅದ್ಭುತ ರೀತಿಯಿಂದ ಎಲ್ಲರೂ ಹೊಗಳುವಂಥ ರೀತಿಯಲ್ಲಿ ಇದು ಸಮಾಪ್ತಗೊಂಡಿದೆ. ಈಗ ಇದನ್ನು ನೋಡಿದರೆ ಮುಂದಿನ ಈಗಾಗಲೇ ರಾಜ್ಯದ ಉತ್ಸವ ಏನೈತಲ್ಲ ಕನ್ನಡ ರಾಜ್ಯ ಇದು ಅದು ಈಗ ಒಮ್ಮೆ 5 ವರ್ಷ ಆಯ್ತು. ಈಗ ಅದು 5 ವರ್ಷ ಆಯ್ತು. ಈಗ ಮತ್ತೊಮ್ಮೆ ಮಾಡೋಕೆ ಅಡ್ಡಿ ಇಲ್ಲ ಅಂತ ನಂದು ಮನಸ್ಸಿದೆ. ಮತ್ತು ಇದು ಆಗಲೇಬೇಕು. ಮತ್ತು ಇಂಥ ದೊಡ್ಡ ಊರೊಳಗೂ ಮಾಡಲಿಲ್ಲ ಅಂದರೆ ಯಾರು? ಬೆಂಗಳೂರು, ಧಾರವಾಡ, ಅದಕ್ಕೆ ಧಾರವಾಡಕ್ಕೇ ಅದು ಆಗಬೇಕು ಅಂಥೇಳಿ ನನ್ನ ಅತ್ಯಂತ ಕಳಕಳಿಯ ಭಾವನೆ ಇದೆ. ಅದಕ್ಕೆ ಮಾಡಿರಿ, ನೀವೆಲ್ಲರೂ ಕೂಡಿ ಬರೀರಿ, ಮಾತಾಡ್ರಿ. ಅವ್ರು ಕೂಡ ಏನೋ ಅವ್ರ ಮನೆಯದಲ್ಲ ಏನಲ್ಲ. ನನಗೆ ಇವತ್ತಿನ ದಿವಸ ಮತ್ತೊಂದು ಸಂತೋಷದ ಸಂಗತಿ ಏನಪ್ಪ ಅಂತಂದರೆ, ಇವತ್ತು ರಾಷ್ಟ್ರೀಯ ಮಟ್ಟದ ಬಸವ ಪುರಸ್ಕಾರವನ್ನು ಸಂತೋಷಪಟ್ಟಿದ್ದಾರೆ ಎಲ್ಲರೂ. ಇಡೀ ನನಗೆ ಒಂದು 25 ಮಂದಿ ಆದರೂ ಫೋನ್ ಮಾಡಿರಬೇಕು. ಬೇರೆ ಬೇರೆ ಬೆಂಗಳೂರು ಇತ್ಯಾದಿ ಊರುಗಳಿಂದ, ಮೈಸೂರಿಂದ, ಹೀಗೆ ಬೇರೆ ಬೇರೆ ಊರಿಂದ ನನ್ನ ಪರಿಚಯಸ್ಥರು ಫೋನ್ ಮಾಡಿ ನನಗೆ ಕೇಳೋದನ್ನು ಮತ್ತೆ ಬರುತ್ತರೋಗಿ ಇವ್ರ ಹೆಸರು ಕೇಳಿದೆ ಅಂತೇಳಿ ಹೆಸರು ಕೇಳಿಸ್ತಿದ್ದೆ. ಹೆಸರು ಕೇಳಿದ್ರೆ ಸಾಕು ಅವ್ರು ಕೂಡ ಮಾತಾಡ್ತಿದ್ದೆ. ಅದಕ್ಕೆ ಈ ಸರಕ್ಕೆ ಅಂದರೆ ಈ ಸರಂದ್ರೆ ಎಂದು ಆಕೈತ್ರಿ ಅದು. ನಾನು ಅತ್ಯಂತ ಋಣಿನೂ ಆಗಿದ್ದೇನೆ ಮತ್ತು ನಾನು ಸಂತೋಷಪಟ್ಟಿದ್ದೇನೆ. ಅವ್ರು ನನ್ನನ್ನು ಆಯ್ಕೆ ಮಾಡಿದ್ದು ನೋಡಿ ನನಗೆ ಬಹಳ ಆಶ್ಚರ್ಯನೂ ಆಗಿದೆ, ಆನಂದವೂ ಆಗಿದೆ ಅಂತ ಅವರಿಗೆ ನಾನು ಉಪಕೃತನಾದಂತಹ ವಂದನೆಗಳನ್ನು ಸರ್ಕಾರಕ್ಕೆ ಸಲ್ಲಿಸುತ್ತೇನೆ. ಧಾರವಾಡದ ಹಿರಿಯ ಸಾಹಿತಿಗಳು, ವಯೋವೃದ್ಧರು, ಒಳ್ಳೆಯ ಹೆಸರನ್ನು ಪಡೆದಂಥ SR ಗುಂಜಾಳ್ ಸರ್ ಅವರಿಗೆ ಬಸವಶ್ರೀ ಪ್ರಶಸ್ತಿ ಬಂದದ್ದು ಬಹಳ ನನಗೆ ವೈಯಕ್ತಿಕವಾಗಿ ಸಂತೋಷ ಆಗಿದೆ. ಬಹಳ ವರ್ಷದಿಂದ ಅವರನ್ನು ನೋಡ್ತಾ ಇದ್ದೀನಿ. ಅವರ ಸಾಹಿತ್ಯ ಕೃಷಿ ಪ್ರತಿಯೊಂದರಲ್ಲೂ, ವಿಶೇಷವಾಗಿ ವಚನ ಸಾಹಿತ್ಯವನ್ನು ನಾವು ಓದಬೇಕು. ಅದಲ್ಲದೆ ನಾನು ಆತ್ಮಚರಿತ್ರೆ ಬಗ್ಗೆ ಒಂದು PhD ಮಾಡಿರೋದ್ರಿಂದ ಅವರು ಬರೆದಂಥ ನಾನು ಅನ್ನುವಂಥ ಆತ್ಮಚರಿತ್ರೆಯನ್ನು ನಾನು ಓದೀನಿ. ನಾನು ಅಂತ ಶೀರ್ಷಿಕೆ ಇಟ್ಕೊಂಡು ಅವರು ಇಡೀ ತಮ್ಮ ಬದುಕನ್ನು ಆತ್ಮಾವಲೋಕನೆ ಮಾಡ್ಕೊಂಡಾರ. ಅದನ್ನು ಪ್ರತಿಯೊಬ್ಬರೂ ಓದುವಂತಾಗಬೇಕು. ಆ ಒಂದು ಪುಸ್ತಕ ಮತ್ತೆ ಪ್ರಕಟ ಆಗಿ ಎಲ್ಲರ ಅವ್ರ ಹೋರಾಟದ ಬದುಕನ್ನು ಓದಬೇಕು ಅನ್ನುವ ಇದನ್ನು ನಾನು ಈ ನಿಟ್ಟಿನೊಳಗೆ ವಿನಂತಿಸಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ.